ಹಾಯ್, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನಾನು ಕಾಂತಾರ ಸಿನಿಮಾದ ಬಗ್ಗೆ ಬರಿತೀನಿ ಅಂತ ಹೇಳಿದ್ದೆ, ಮಾತಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಅಲೆಮಾರಿ ಆಗಿಬಿಟ್ಟಿದ್ದೀನಿ. ಮಂತ್ರಾಲಯ, ತಿರುಪತಿ, ಗೋವಾ, ಮಹಾರಾಷ್ಟ್ರ ಅಂತೇಳಿ ಓಡಾಡ್ತಾನೆ ಇದ್ದೀನಿ. ಅದು ನನ್ನ ವೃತ್ತಿ ಸಂಬಂಧವಾದಂಥ ತಿರುಗಾಟ, ಅಲೆದಾಟ. ಇರಲಿ, ಎಲ್ಲವೂ ಜೀವನದಲ್ಲಿ ಬೇಕಾಗ್ತದೆ. ಈ ನಡುವೆ ಕಾಂತಾರ ಸಿನಿಮಾವನ್ನ ನಾನು ಮೊದಲು ಅಂದರೆ ಪ್ರೀಮಿಯರ್ ಶೋ ಅನ್ನ ನೋಡಿದೆ. ಆಮೇಲೆ ಅದರ ಬಗ್ಗೆ ಕೆಲವು ವಿವಾದಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುವುದನ್ನು ಗಮನಿಸಿ ಮತ್ತೊಂದು ಸಾರಿ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಗಮನಿಸುವ ಕಾರಣಕ್ಕೆ ಇನ್ನೊಂದು ಸಾರಿ ಬೆಂಗಳೂರಿನಲ್ಲಿ ನಾನು ನನ್ನ ಸ್ನೇಹಿತ ದರ್ಶನ್ ಶೆಟ್ಟಿ ಹೋಗಿ ಸಿನಿಮಾವನ್ನು ನೋಡಿದ್ವಿ. ನನಗೆ ಇವರು ಯಾಕೆ ಇದನ್ನು ವಿವಾದ ಮಾಡ್ತಾ ಇದ್ದಾರೆ ಅಂತೇಳಿ ಮೊದಲು ಅರ್ಥ ಆಗಲಿಲ್ಲ. ಆಮೇಲೆ ಸ್ಪಷ್ಟವಾಗಿ ಅರ್ಥ ಆಯಿತು, ವಿವಾದ ಮಾಡ್ತಾ ಇರೋದು ತಮ್ಮ ಸ್ವಯಂ ಪ್ರಚಾರಕ್ಕೋಸ್ಕರ. ಕಾಂತಾರದ ಇನ್ನೊಂದು ಸೀಕ್ವಲ್ ಆಗಿರ್ಬೋದು ಮತ್ತು ಫ್ರೀಕ್ವಲ್ ಬರುವುದೇ ಬೇಡ ಅಂತ ನನ್ನ ಅಭಿಪ್ರಾಯ ಅಂತ ಹಾಕಿದ್ದೆ. ಯಾಕೆ ಹಾಕಿದ್ದಾನೆ ಅಂತ ಕೇಳಿದರೆ, ನೀವು ನೋಡಿರ್ಬೋದು ಬೆಂಗಳೂರು ಬೀದಿಗಳಲ್ಲೆಲ್ಲ ಮಾಡ್ಬೋದು. ಇವರು ಒಂದೇ ಒಂದು ಅಫಿಷಿಯಲ್ ಪ್ರೆಸ್ ಮೀಟ್ ಮಾಡಿ ಒಂದೇ ಒಂದು ಹೇಳಿಕೆಯನ್ನು ಕೊಟ್ರ ಸರ್. ಯಾಕೆ ಆ ಒಂದು ನೋಡಿ, ನಾವು ಹೊಂಬಾಳೆ ಟೀಮು ಹೋಯ್ತು, ಜಗತ್ತಿಗೆ ಹೋಯ್ತು ಅಂತ ಧನುಷ್ ಶೆಟ್ರೆ, ಹೊಂಬಾಳೆ ಕಡೆಯಿಂದ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗಿದೆ. ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅದಿದೆ, ಮಾಡಬೇಡ್ರಿ ಅಂತ. ಅಲ್ಲಿ ದೈವಾರಾಧನೆಗಳಿಗೆ ಅವಮಾನ, ಅಪಮಾನ, ಅದು ಗಡ್ಡ ಹಾಕಿದೆ, ಗಗ್ಗರ ಹಾಕಬಾರ್ದು, ಇಂಥದ್ದೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಇಟ್ಕೊಂಡು ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾವನ್ನ ಮಾಡುವ ಮೊದಲು, ಅದರ ಶೂಟಿಂಗ್ ಮಾಡುವ ಮೊದಲು ಅವರು ದೇವಸ್ಥಾನಗಳಿಗೆ ಹೋಗಿದ್ದಾರೆ. ನಮ್ಮ ಭಾಗದಲ್ಲಿ ಅತ್ಯಂತ ಕಾರಣಿಕದ ಮತ್ತು ಇಡೀ ಕರಾವಳಿ ಕರ್ನಾಟಕ ನಂಬುವಂತ ಒಂದು ಕಾರಣಿಕದ ನೆಲ ಮಾರಣಕಟ್ಟೆಯ ಮೂಲದವರು ರಿಷಬ್ ಶೆಟ್ಟಿ ಅವರು. ಅದರ ಮಗ್ಗುಲ್ನಲ್ಲಿರುವಂತಹ ಊರು ಕೆರಾಡಿ. ಆ ಕೆರಾಡಿ ಮಾರಣಕಟ್ಟೆಗೆ ಸಂಧಿಸುವಂತ ರಸ್ತೆಯ ಮೇಲೆ ರಿಷಬ್ ಶೆಟ್ಟಿ ಅವರು ಹಾದು ಹೋಗಬೇಕು. ಅಂತಹ ಒಂದು ಕ್ಷೇತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆನಂತರ ದೈವದ ಬಳಿಯೂ ಕೂಡ, ಪಂಜುರ್ಲಿಯ ಸನ್ನಿಧಿಯಲ್ಲೂ ಕೂಡ ಪ್ರಾರ್ಥನೆಯನ್ನ ಇಟ್ಟು ಈ ರೀತಿಯ ಸಿನಿಮಾವನ್ನ ಮಾಡೋದ್ರ ಬಗ್ಗೆ ಹೇಳಿ ದೈವದ ಅಭಯವನ್ನ ಕೂಡ ರಿಷಬ್ ಶೆಟ್ಟಿ ಅವರು ಸ್ವೀಕಾರ ಮಾಡಿದ್ದಾರೆ. ವ್ಯಕ್ತಿಗತವಾಗಿ ರಿಷಬ್ ಶೆಟ್ಟಿ ಅವರು ಕೂಡ ಒಳ್ಳೆಯ ದೈವ ಭಕ್ತ. ಅವರು ದೇವತಾರಾಧನೆಯನ್ನ ಅನುಸರಿಸುವಂತ ಒಂದು ಕುಟುಂಬದಿಂದ ಬಂದವರು. ಅವರ ತಂದೆ ಭಾಸ್ಕರ್ ಶೆಟ್ಟಿ ಅವರು ಒಬ್ಬ ಜ್ಯೋತಿಷಿ ಆಗಿದ್ರು. ಹಾಗಾಗಿ ಆಧ್ಯಾತ್ಮಿಕತೆಯ ನೆರಳು ಬಾಲ್ಯದಿಂದಲೂ ಕೂಡ ರಿಷಬ್ ಶೆಟ್ಟಿ ಅವರ ಮೇಲಿತ್ತು. ಈ ರೀತಿಯ ಹಿನ್ನೆಲೆಯಿಂದ ಬಂದಿರುವಂತಹ ರಿಷಬ್ ಶೆಟ್ಟಿಯವರು ನಮ್ಮ ನೆಲಮೂಲದ ಸಂಸ್ಕೃತಿಯ ದೈವಾರಾಧನೆಗೆ ಯಾವತ್ತಾದರೂ ಭಂಗವನ್ನು ತರುವಂತದ್ದು ಅಥವಾ ಕಳಂಕವನ್ನು ತರುವಂತದ್ದು ಸಾಧ್ಯತೆ ಖಂಡಿತ ಇಲ್ಲ. ಆದರೂ ಕೂಡ ಯಾಕೆ ಕಾಂತಾರ ಸಿನಿಮಾ ವಿವಾದ ಆಯಿತು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಇದು ಬಹಳ ಸ್ಪಷ್ಟ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿವಾದದ ಕಾರಣಕ್ಕೆ ತಾನು ದೊಡ್ಡ ಸ್ಟಾರ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ದುರಹಂಕಾರವನ್ನ ಪ್ರದರ್ಶಿಸುವಂಥದ್ದು, ಬೇಕಂತಲೇ ಹೋಗಿ ಯುದ್ಧಕ್ಕೆ ಬೀಳುವಂಥದ್ದು, ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಮಾದರಿಯಲ್ಲಿ ಇವರು ನಡೆಯುವಂಥದ್ದು. ಬಹುಶಃ ದೈವದ ರಕ್ಷಣೆ ಹೆಸರಲ್ಲಿ ದೈವವನ್ನೇ ಒಂದು ವಿವಾದಗ್ರಸ್ತವಾದಂತಹ ವಿಚಾರವನ್ನಾಗಿ ಮಾಡಿದವರು ಇವರು. ಯಾಕಂದ್ರೆ ದೈವಾರಾಧನೆಯ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದಂತಹ ಬನ್ನಂಜೆ ಬಾಬು ಅಮೀನ್ರ ಹತ್ರ ನಾನು ಮಾತಾಡಿದೆ. ಅವರ ಸ್ಟೇಟ್ಮೆಂಟ್ಗಳನ್ನು ಕೇಳಿದೆ. ಎಷ್ಟು ಬೌದ್ಧಿಕವಾಗಿ ಅವರು ಗಟ್ಟಿ ಇದ್ದಾರೆ ಆ ವಿಚಾರದಲ್ಲಿ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ತನ್ನ ಅನಿಸಿಕೆಯನ್ನು ಅವರು ದಾಖಲು ಮಾಡಿದ್ರು. ನಾನು ಹೇಳಿದೆ, ಬಾಬು ಅಮೀನ್ರೆ, ನೀವು ಹೇಳಿರುವಂತಹ ಈ ಕೋಟ್ಸ್ ಅನ್ನ ನಾನು ಕೂಡ ಯಾವುದಾದ್ರೂ ಮಾಧ್ಯಮದಲ್ಲಿ ಹೇಳಬಹುದಾ? ಆ ಎಚ್ಚರಿಕೆಯಲ್ಲಿ ನೀವು ಮಾತಾಡ್ತಿದ್ದೀರಿ ಅಲ್ವಾ, ಹಾಗಂತ ಅನ್ಕೊಂಡಿದ್ದೀನಿ ನಾನು ಅಂತ ಕೇಳಿದಾಗ ಸ್ಪಷ್ಟವಾಗಿ ಹೇಳಿದ್ರು. ಅವರು ಇಡೀ ಜೀವನವನ್ನೇ ಅಧ್ಯಯನ ಕಾರ್ಯಕ್ಕೆ, ಕ್ಷೇತ್ರ ಕಾರ್ಯಕ್ಕೆ ಮೀಸಲಿಟ್ಟಂತ ಒಬ್ಬ ಮಹಾತ್ಮ ಬನ್ನಂಜೆ ಬಾಬು ಅಮೀನ್. ಆ ರೀತಿಯದ್ದೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದರು. ಆಮೇಲೆ ಜರ್ಮನಿಯಂತಹ ದೇಶಗಳಲ್ಲಿ ಸಿರಿಪಾಡ್ದನಗಳ ಬಗ್ಗೆ ಬೋಧನೆಯನ್ನ ಮಾಡಿ ಬಂದಂತ ಪ್ರೊಫೆಸರ್ ವಿವೇಕ್ ರೈ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ವಿಶ್ವವಿದ್ಯಾನಿಲಯದ ವಿವಿ ಕುಲಪತಿಗಳಾಗಿರುವಂತಹ ಚಿನ್ನಪ್ಪ ಗೌಡರು ಮಾತಾಡ್ತಾರೆ. ಇದನ್ನು ಬೆಂಬಲಿಸ್ತಾರೆ. ಅಸಲಿಗೆ ಕಾಂತಾರದ ಕಥೆ ಏನು, ಅದರ ಕಥನ ಶಕ್ತಿ ಏನು, ಇದ್ರ ಬಗ್ಗೆ ಗಮನಿಸೋದಾದ್ರೆ ನಮ್ಮ ನೆಲಮೂಲ ಸಂಸ್ಕೃತಿಯ ಮೇಲೆ ಆದಂತ ದಾಳಿಯನ್ನ ಬಹಳ ಸ್ಪಷ್ಟವಾಗಿ ಖಂಡಿಸುವಂತಹ, ದೈವಾರಾಧನೆಗೆ ಶಕ್ತಿಯನ್ನು ತುಂಬುವಂತ, ಪುಷ್ಟಿಯನ್ನು ನೀಡುವಂತಹ ಕಥೆಯನ್ನು ಅದು ಹೊಂದಿರುವಂತದ್ದು. ಹಿಂದೆಲ್ಲ ಪ್ರಬಲರ ವಿರುದ್ಧ ಕಾಡಿನಲ್ಲಿರುವಂತಹ ಟ್ರೈಬ್ಸ್ ಮಾಡುವಂತ ಒಂದು ಹೋರಾಟ,
ಅದೊಂದು ಹೋರಾಟದ ಕಥನ, ಒಂದು ಬಂಡಾಯದ ಕಾವ್ಯ. ಆ ಕಥೆಯ ಅದೊಂದು ಸಂಕೇತದ ಭಾಷೆಯಲ್ಲಿ ಕತೆ ಸಾಕ್ತಾ ಹೋಗ್ತದೆ. ನಾನಿಲ್ಲಿ ಅನಗತ್ಯವಾಗಿ ದೈವಾರಾಧನೆಯ ಬಗ್ಗೆ ಮಾತಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಹಾದಿ ಬೀದಿಯಲ್ಲಿ ನಿಂತುಕೊಂಡು ದೈವಾರಾಧನೆ ಎನ್ನುವಂಥದ್ದು ಚರ್ಚೆ ಮಾಡುವಂತ ಸಂಗತಿಯಲ್ಲ. ಮತ್ತೆ ದೈವಾರಾಧನೆಯ ಬಗ್ಗೆ ಅಧಿಕಾರವಾಣಿಯಿಂದ ಮಾತಾಡುವಂತ ಪ್ರಬುದ್ಧತೆಯಾಗಲಿ ಅಧ್ಯಯನವಾಗಲಿ ನನಗಿಲ್ಲ. ಆದರೆ ಇವತ್ತು ದೈವಾರಾಧನೆಯ ವಿಷಯವನ್ನೇ ಇರಿಸಿಕೊಂಡು ಕಾಂತಾರವನ್ನ ವಿವಾದದ ಕೇಂದ್ರವನ್ನಾಗಿಸಿದವರಿಗೆ ನಾನು ಕೇಳುವಂಥದ್ದು, ಈ ಹಿಂದೆ ಅಂದಾಜು 10-15 ಸಿನಿಮಾಗಳಲ್ಲಿ ಕೂಡ ದೈವಾರಾಧನೆಗೆ ಸಂಬಂಧಪಟ್ಟಂತ ದೃಶ್ಯಗಳನ್ನ ಅವರು ತೋರಿಸಿದರು. ಆಗೆಲ್ಲಿಯೂ ಕೂಡ ನೀವು ಈ ರೀತಿಯಲ್ಲಿ ಈ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಿಲ್ಲ. ಎಲ್ಲೋ ನಾವು ಮಾಡಿದೀವಿ ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳನ್ನು ನೀವು ಕೊಟ್ಟಿದ್ದೀರಿ ಹೊರತು ಅದರ ಕುರಿತಾಗಿ ನೀವು ಎಷ್ಟು ಬರೆದಿದ್ದೀರಿ, ಎಷ್ಟು ವಿಡಿಯೋ ಮಾಡಿದ್ದೀರಿ, ಏನ್ ಮಾಡಿದ್ದೀರಿ, ನೀವು ತಗೊಂಡಿರುವಂತ ಆಕ್ಷನ್ ಯಾವುದು? ಕಳೆದ ಸಾರಿ ಕಾಂತಾರದ ಸಂದರ್ಭದಲ್ಲಿ ನೀವು ಮಾಡಿದ್ದೀರಿ, ನಾನು ಅದನ್ನು ಒಪ್ತೇನೆ. ಈಗ ಮತ್ತೆ ಕಾಂತಾರ ಬಂದಾಗ ಮಾಡಿದೆ ಅಂದ್ರೆ ನಿಮ್ಮ ಕಣ್ಣಿಗೆ ಬೀಳುವುದು ಕೇವಲ ಕಾಂತಾರ ಮಾತ್ರವಾ? ಇವತ್ತು ದೈವಾರಾಧನೆ ದೈವಸ್ಥಾನಗಳಲ್ಲಿ ಕೂಡ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಜಾನಪದೀಯವಾದಂತ ಒಂದು ನಡಾವಳಿ. ದೈವಸ್ಥಾನಗಳಿಗೆ ಬ್ರಹ್ಮಕಲಶೋತ್ಸವವನ್ನು ಮಾಡುವಂಥದ್ದು ಬೇರೆ ಹೋಮ ಯಾಗಾದಿಗಳನ್ನ ಮಾಡುವಂತಹ ಕ್ರಮವೇ ಇಲ್ಲ. ಶಾಸ್ತ್ರಕ್ಕೆ ವಿರುದ್ಧವಾದಂಥದ್ದು ಅಥವಾ ನಮ್ಮ ಪರಂಪರೆಗೆ ವಿರುದ್ಧವಾಗಿರುವಂಥದ್ದು. ಇದರ ಕುರಿತು ನೀವು ದಾಖಲಿಸಿದಂಥ ಪ್ರತಿಭಟನೆ ಯಾವುದು? ಕಾಂತಾರದ ಕಥೆಯಲ್ಲಿ ತೌಳವ ಸೀಮೆಗೆ ಶಕ್ತಿ ಕೊಡುವಂತಹ ಎಳೆಗಳನ್ನೇ ನಾನು ಕಂಡಿದ್ದೇನೆ. ಅಲ್ಲಿ ಬಳಸಿದಂಥ ಧ್ವಜ ತೌಳವ ಸೀಮೆಯ ಅಥವಾ ತುಳುವರ ಧ್ವಜ. ಅಲ್ಲಿ ಹೆಚ್ಚಾಗಿ ಆ ಸೂರ್ಯ ಚಂದ್ರರನ್ನ ಹೊಂದಿರುವಂತಹ ಆ ಬಾವುಟಗಳನ್ನು ನೀವು ನೋಡಿರ್ಬೋದು, ಅಥವಾ ಆ ಬೆನ್ನಿಗೆ ಕಟ್ಟಿಕೊಳ್ಳುವಂಥ ಧ್ವಜ ಇರಬಹುದು. ಅದು ಎಲ್ಲಾ ರೀತಿಯಲ್ಲೂ ಕೂಡ ಆ ಪಾಡ್ದನಗಳ ಆ ಮೂಲ ಗಂಧವನ್ನು ಉಳಿಸಿಕೊಂಡು ತುಳು ಭಾಷೆಯನ್ನೇ ಬಳಸ್ಕೊಂಡು, ಎಲ್ಲಿಯೂ ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡದೆ ಆ ತುಳುವನ್ನೇ ಬಳಸ್ಕೊಂಡು ರಿಷಬ್ ಶೆಟ್ಟರು ಬಹಳ ಎಚ್ಚರಿಕೆಯಿಂದ ಅದನ್ನು ಬಳಸ್ಕೊಳ್ತಾರೆ ಸಿನಿಮಾದಲ್ಲಿ. ದೈವಾರಾಧನೆಗೆ ಸಂಬಂಧಪಟ್ಟಂತ ಯಾವ ಪಾಸಿಟಿವ್ ಅಂಶಗಳನ್ನು ನೀವು ಗಮನಿಸೋದಿಲ್ಲ, ಅಥವಾ ದೈವವನ್ನ ಆರಾಧನೆ ಮಾಡುವಂತಹ ಜನಪರಂಪರೆಗಳನ್ನ ಗೌರವಿಸಿರುವಂತಹ ರೀತಿಯನ್ನು ನೀವು ಗಮನಿಸೋದಿಲ್ಲ. ನಮ್ಮ ದೈವಗಳ ಬಗ್ಗೆ ಕೊಟ್ಟಿರುವಂತಹ ಆ ಹೆಚ್ಚುಗಾರಿಕೆ, ನಮ್ಮ ಏನು ಆ ಮ್ಯೂಸಿಕ್ಕಿನ ಬ್ಯಾಕ್ ಗ್ರೌಂಡ್ ಅನ್ನು ನೀವು ಗಮನಿಸಬೇಕು. ನಮ್ಮ ಕಂಬಳದ ಕೋಣಗಳು ಹೋಗುವಾಗ ಒಂದು ಫ್ಲೂಟ್ ಮ್ಯೂಸಿಕ್ ಬರುತ್ತೆ, ಅಥವಾ ಚೋಮನ ದುಡಿಯ ಸಿನಿಮಾದಲ್ಲಿ ಚೋಮ ಹೇಗೆ ಆ ದುಡಿಯನ್ನ ಬಡಿತಾನೋ ಹಾಗೆ ಆ ಬೆರ್ಮೆಯ ತಾಯಿಯ ಬಡಿಯುವಂತಹ ದುಡಿ, ಎಲ್ಲವೂ ಕೂಡ ಒಟ್ಟಾರೆ ಕರಾವಳಿ ಕರ್ನಾಟಕದ ಒಂದು ಶ್ರೀಮಂತ ಜಾನಪದೀಯ ಪರಂಪರೆಯ ಆ ವೈಭವಕ್ಕೆ ಒಂದು ಹೊಸ ಟಚ್, ಹೊಸ ಸ್ಪರ್ಶವನ್ನ ನೀಡಿದ ರೀತಿಯಲ್ಲಿ ಅದು ಜಗದಗಲ ಪ್ರಸಾರವಾಗುವಂತೆ ಕಾಂತಾರದಲ್ಲಿ ಆ ದರ್ಶಿಕೆಗಳನ್ನು ಅಳವಡಿಸಿದ್ದಾರೆ. ಸುಮ್ಮನೆ ವಿವಾದ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ವಿವಾದ ಮಾಡಕ್ಕಾಗತ್ತೆ. ಎರಡು ಪ್ರಾದೇಶಿಕತೆಯ ನಡುವೆ ಸಂಘರ್ಷವನ್ನ ತರುವ ರೀತಿ ನೀವು ಮಾತಾಡ್ತಿದ್ದೀರಿ. ವಿನಾಕಾರಣ ಯಾರ್ಯಾರಲ್ಲೂ ಗೋಗೆರೆದು ನನ್ನ ಮೇಲೆ ಹಿಂಗಾಯ್ತು ಹಂಗಾಯ್ತು ಅನ್ನೋ ರೀತಿಯಲ್ಲಿ ಒಂದು ಸಾಮಾಜಿಕ ಕ್ಷೋಭೆಯನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ನಿಮ್ಮ ವರ್ತನೆಗಳಿವೆ. ಆ ಮೆಚುರಿಟಿಯನ್ನು ನೀವು ಕಳ್ಕೊಂಡಿದ್ದೀರಾ ಅಥವಾ ಬೇಕಂತಲೇ ಅದನ್ನ ಮರೆಮಾಗ್ತಾ ಇದ್ದೀರಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಕಾಂತಾರ ನೀವು ಪರಿಭಾವಿಸಿದ ರೀತಿಯಲ್ಲಿ ಇಲ್ಲ. ಅದರ ಪರಿಭಾಷೆಗಳು, ಅದರ ಏನು ಆ ಕಥೆಯ ಒಳಗಡೆ ಇರುವಂತಹ ಒಂದು ಗಟ್ಟಿತನ, ಅದು ಬೇರೆ ಸಿನಿಮಾಗಳನ್ನ ನೋಡುವ ರೀತಿಯಲ್ಲಿ ಕಾಂತಾರವನ್ನ ನೀವು ಯಾವ ಕಾರಣಕ್ಕೂ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ರೀತಿ ಅದು ಕತೆ ಬಾಕ್ಸ್ 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 ಆಗಿ ಹೋಗ್ತದೆ. ಬೇರೆ ಬೇರೆ ಫ್ರೇಮ್ ಅಲ್ಲಿ ಕತೆಗಳು ಬೇರೆ ಬೇರೆ ರೀತಿಯ ತಿರುವನ್ನ ಕಾಣ್ತದೆ. ಆದ್ರೆ ಒಟ್ಟಾರೆ ನಿರ್ದೇಶಕ ಇಲ್ಲಿ ಕಟ್ಟಿಕೊಡಲು ಹೊರಟಂತ ಕತೆಗಳಿಗೆ ಒಂದು ಶಕ್ತಿ ಇದೆ, ಆ ದೃಶ್ಯಗಳಿಗೆ ಒಂದು ಶಕ್ತಿ ಇದೆ. ಅದರ ಬಗ್ಗೆ ನಾನು ಏನಪ್ಪ ಇವನು ಕಾಂತಾರವನ್ನ ಮೆಚ್ಚಿಸುವ ಅಥವಾ ರಿಷಬ್ ಶೆಟ್ಟಿಯನ್ನು ಮೆಚ್ಚಿಸುವ ಕಾರಣಕ್ಕೆ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ನನಗದರ ಅಗತ್ಯ ಇಲ್ಲ, ನನಗದು ಅನಿವಾರ್ಯ ಕೂಡ ಅಲ್ಲ. ರಿಷಬ್ ಶೆಟ್ಟಿಯವರ ದೈವಗಳಿಗೆ ಅಪಚಾರವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಾನು ಅದನ್ನ ಖಂಡಿಸ್ತಾ ಇದ್ದೆ, ನಿಮ್ಮ ಜೊತೆ ನಿಲ್ತಾ ಇದ್ದೆ. ಇದಷ್ಟೇ ಅಲ್ಲ, ದೈವಾರಾಧನೆಯ ಜೊತೆಗೆ ದೈವದ ಬಗ್ಗೆ ಅಥವಾ ನಮ್ಮ ಏನು ಧಾರ್ಮಿಕ ವಿಚಾರಗಳ ಬಗ್ಗೆ ಎಲ್ಲೇ ಅಪಚಾರ ಆದರೂ ಕೂಡ ನಾನು ಅದನ್ನು ಖಂಡಿಸ್ತೇನೆ. ಕಾಂತಾರ ಸಿನಿಮಾವನ್ನು ನೋಡಿಕೊಂಡು ಹುಚ್ಚಾಟವನ್ನ ಮಾಡುವಂತಹ ಕೆಲವರು ವಿಡಿಯೋಗಳನ್ನು ನೋಡಿದ್ದೀನಿ. ಅದೆಲ್ಲವನ್ನ ಅವರೆಲ್ಲರನ್ನೂ ಕೂಡ ನಾನು ಖಂಡಿಸ್ತೇನೆ. ಹಾಗಂತೇಳಿ ಸಿನಿಮಾದಲ್ಲಿ ದೈವಕ್ಕೆ ಅಪಚಾರ ಮಾಡಿದೆ, ಇನ್ನೊಂದು ಮಾಡಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಪೋಸ್ಟ್ಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಪದೇ ಪದೇ ದೈವದ ವಿಚಾರವನ್ನು ತರೋದು, ದೈವ ನೋಡ್ಕೊಳ್ಳುತ್ತೆ, ಲೆಕ್ಕ ಸೀರೆ ನೋಡ್ಕೊಳ್ತಾಳೆ, ನಾನು ಅಲ್ಲಿಗಿಟ್ಟಿದ್ದೀನಿ ಇಲ್ಲಿಗಿಟ್ಟಿದ್ದೀನಿ. ದೈವ ಅಂತ ಹೇಳಿದ್ರೆ ಏನನ್ಕೊಂಡ್ಬಿಟ್ಟಿದ್ರಿ ನೀವು?
ಆಯ್ತು, ರಿಷಬ್ ಶೆಟ್ಟಿ ಅವರು ಏನೋ ತಪ್ಪು ಮಾಡಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿ, ಅಥವಾ ಇದು ಸರಿಯಲ್ಲ, ಈ ತರ ಒಂದು ಆ ಪ್ರಬುದ್ಧತೆಯಲ್ಲೇ ನೀವು ವಿರೋಧ ಮಾಡಬೇಕು. ಆ ವೈಚಾರಿಕವಾದಂತ ವಿರೋಧ ಆ ವಿಚಾರದ ಕಾರಣಕ್ಕಾಗಬೇಕು. ಈ ವಿಷಯದಲ್ಲಿ ನೀವು ರಾಂಗ್, ಈ ವಿಷಯವನ್ನು ನಾವು ಬಯಸೋದಿಲ್ಲ ನಿಮ್ಮಿಂದ, ಈ ವಿಷಯವನ್ನು ನೀವು ಕಂಟ್ರೋಲ್ ಮಾಡಬೇಕು, ಅಥವಾ ಈ ವಿಷಯವನ್ನು ನೀವು ತರಬಾರ್ದು. ಹಾಗಂತೇಳಿ ಇಡೀ ಒಂದು ರಿಷಬ್ ಶೆಟ್ಟಿ ಅವರು ಹುಟ್ಟಿದ ನೆಲಮೂಲದ ಬಗ್ಗೆ, ಆ ಭಾಗದ ಬಗ್ಗೆ, ಅಲ್ಲಿನ ಭಾಷೆಯ ಬಗ್ಗೆಯೂ ಕೂಡ ನೀವು ಬಹಳ ಲಘುವಾಗಿ ಮಾತಾಡಿದ್ದೀರಿ. ಈಗ ನೀವು ಹೇಳ್ಬೋದು, ನಾನು ಹಾಗೆ ಹೇಳಿದ್ದಲ್ಲ, ಬೇಕಂತಲೇ ವಿವಾದವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ, ನೀವು ಆ ದಿವಸ ಅಭಿವ್ಯಕ್ತಗೊಳಿಸಿದಂತಹ ಭಾವನೆ ನನಗೆ ಅರ್ಥ ಆಗಿದೆ. ನಾನು ಕೂಡ ಆ ಡಿಬೇಟ್ನಲ್ಲಿದ್ದೇನೆ. ನಾನು ವೈಯಕ್ತಿಕವಾಗಿ ಯಾರ ಹೆಸರನ್ನ ಹೇಳೋದಿಲ್ಲ, ಯಾರ ಕುರಿತಾಗಿ ಹೇಳ್ತಾ ಇದ್ದೇನೆ ಅಂತೇಳಿ ಅರ್ಥ ಆಗಿರುತ್ತೆ. ಹಾಗಾಗಿ ನೀವು ನಂಬುವ, ನಾನು ನಂಬುವ ದೈವ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಆ ದೈವ ಸದ್ಬುದ್ಧಿಯನ್ನು ಕರುಣಿಸಲಿ, ಒಟ್ಟಾಗಿ ಸಾಗೋಣ. ಆ ವಿಚಾರಕ್ಕೆ ನೀವು ನಮ್ಮನ್ನು ವಿರೋಧಿಸಬಹುದು, ನಾನು ನಿಮ್ಮನ್ನು ವಿರೋಧಿಸಬಹುದು, ಆದರೆ ಮುಂದೆ ಒಟ್ಟಾಗಿ ನಾವೆಲ್ಲ ಸಾಗಬೇಕು. ಆ ಪ್ರಜ್ಞೆ ನಿಮ್ಮಲ್ಲೂ ನನ್ನಲ್ಲೂ ಎಲ್ಲರಲ್ಲೂ ಇರಲಿ ಅಂತ ಹೇಳ್ತಾ, ಕಾಂತಾರ ಇನ್ನಷ್ಟು ಜಗದಗಲ ಜಗಮಗಿಸಲಿ ಅಂತೇಳಿ ರಿಷಬ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಒಂದು ಸಲ್ಯೂಟ್ ಅನ್ನ ಸಲ್ಲಿಸ್ತಾ ಮುಗಿಸ್ತೇನೆ. ನಮಸ್ತೆ.